ಸಾಕಷ್ಟು ಜನ ಕನ್ನಡಿಗರು ಭಾರತೀಯರು ಥೈಲ್ಯಾಂಡ್ಗೆ ಬ್ಯಾಂಕಾಕ್ಗೆ ಟ್ರಿಪ್ಗೆ ಅಂತ ಹೋಗ್ತಾನೆ ಇರ್ತಾರೆ. ಈಗ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಭಯಾನಕ ಭೂಕಂಪದ ಹಿನ್ನೆಲೆಯಲ್ಲಿ ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸೇಫ್ ಆಗಿದ್ದಾರೆ. ಕನ್ನಡಿಗರಿದ್ದ ಅವನಿ ಹೋಟೆಲ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಅಲ್ಲಿ ಸಿಲುಕಿದ್ದ ಕನ್ನಡಿಗರು ನೈಜ ಸ್ಥಿತಿಯನ್ನು ಪಬ್ಲಿಕ್ ಟಿವಿ ಮೂಲಕ ತಿಳಿಸಿದ್ದಾರೆ. ನಾವು ಸೇಫ್ ಆಗಿದ್ದೀವಿ ಅಂತ ಕೊಪ್ಪಳ ಮೂಲದ ರಾಜು ಅನ್ನೋರು ತಿಳಿಸಿದ್ದಾರೆ. ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ ಹಾವೇರಿಯ 5 ಸೇಫ್ ಆಗಿದ್ದರೆ ಹಾಸನ ಮೂಲದ ರಾಜಶೇಖರ್ ಅನ್ನೋರು ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ನಮಸ್ಕಾರ. ಏನು ಸುಮಾರು 1 ಗಂಟೆ ಅಂದರೆ ಇಂಡಿಯನ್ ಕಾಲಮಾನ 1-1:30 ಸುಮಾರು ಆಗಿರ್ಬೋದು. ಇಲ್ಲೊಂದು 12 ಗಂಟೆಗೆ ಭೂಕಂಪ ಆಗಿದೆ. ಭೂಕಂಪ ತೀವ್ರತೆ ಭಾಳಷ್ಟು ಆಗಿದೆ. ಏನು ನಾವು ಬೆಳಗ್ಗೆನೂ ಆ ಜಾಗದಲ್ಲಿ ಇದ್ವಿ. ಏನು ಭೂಕಂಪ ಆಗಿದೆ ಇವತ್ತು. ಆ ಭೂಕಂಪ ಆಗಿದ್ದಾಗ ಬೆಳಗ್ಗೆ ಇದ್ವಿ. ಬೆಳಗ್ಗೆ ನಾವು ಕರ್ನಾಟಕದ 22 ಜನ ಹೋಗಿದ್ವಿ. 22 ಜನ ನಾವು ಸೇಫ್ ಆಗಿದ್ದೇವೆ. ಈಗಾಗಲೇ ನಾವು ಏರ್ಪೋರ್ಟಲ್ಲಿ ನೋಡ್ಬೋದು. ಏರ್ಪೋರ್ಟಿಗೆ ನಾವು ಬಂದಿದ್ದೇವೆ. ಈಗೇನು ಬ್ಯಾಂಕಾಕ್ ಸಿಟಿ ಏನಿದೆ, ಆ ಬ್ಯಾಂಕಾಕ್ ಸಿಟಿಯನ್ನು ಸಂಪೂರ್ಣವಾಗಿ ಅಲ್ಲಿನ ಇದಕ್ಕೆ ಈಗ ಆ ಬ್ಯಾಂಕಾಕ್ ಸಿಟಿ ಎಂಟ್ರೆನ್ಸನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಬಿಟ್ಟಿದೆ. ಭಾಳಷ್ಟು ಅನಾಹುತ ಆಗಿದೆ ಅಂತ ಮಾಹಿತಿ ಇದೆ. ಆದರೆ ನಾವು ನಿನ್ನೆ ರಾತ್ರಿಯಲ್ಲಿ ಏನು ಆ ಏರಿಯಾದಲ್ಲಿ ರೂಮ್ ಮಾಡಿದ್ವಿ. ಆ ಏರಿಯಾದಲ್ಲಿ ರೂಮ್ ಮಾಡಿ ಅಲ್ಲಿಂದ ಈಗೇನು ಬೆಳಗ್ಗೆ ನಾವು ವೈಲ್ಡ್ ಸಫಾರಿಗೆ ಅಂತ ಹೋಗಿದ್ವಿ. ಆ ಸಫಾರಿ ಹೋಗೋ ಸಂದರ್ಭದಲ್ಲಿ ಕೂಡ ಏನು ಭೂಮಿ ಇದ್ದಕ್ಕಿದ್ದಂಗೆ ಶೇಕ್ ಆಯಿತು. ನಮಗೂ ಕೂಡ ಅನುಭವ ಆಯಿತು. ನಾವು ಸ್ವತಃ ನೋಡಿದ್ವಿ, ನಮಗೂ ಅನುಭವ ಆಯಿತು. ಅನುಭವ ಆದಾಗ ನಾವೇನೋ ಬಹುಶಃ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಭಾಳಷ್ಟು ಅನಾಹುತ ಆಗಿದೆ ಅಂತ ಹೇಳಿದೆ. ಅಲ್ಲಿಂದಲೇ ಇಮಿಡಿಯೇಟ್ಲಿ ಸಫಾರಿಂದ ನಾವು ಸೀದಾ ಈಗ ಏರ್ಪೋರ್ಟಿಗೆ ಬಂದೇವಿ. ಆಲ್ಮೋಸ್ಟ್ ನಾವೀಗ 5 ದಿನ ಆಯಿತು ಈಗ ಬ್ಯಾಂಕಾಕ್ ಬಂದು. ಎಸ್ಟರ್ಡೇ ನಾವು ಅದೇ ಏರಿಯಾದಲ್ಲಿ ಸ್ಟೇ ಆಗಿದ್ವಿ. 22 ಜನ ನಾವು ಬೆಂಗಳೂರಿಂದ ಬಂದಿದ್ವಿ. ಬೆಂಗಳೂರಿಂದ ಬಂದು 5 ದಿನ ಆಗಿತ್ತು. ಆ್ಯಕ್ಚುಲಿ ನಿನ್ನೆ ನೈಟಲ್ಲಿ ಸ್ಟೇ ಆಗಿ ನಿನ್ನೆ ಅದೇ ಏರಿಯಾದಲ್ಲಿ ಓಡಾಡಿ ಇವತ್ತು 11 ಗಂಟೆ ನಾವು ಅಲ್ಲಿಂದ ಹೊರಟಿದ್ವಿ ಸಫಾರಿ ವಾರ್ಡ್ಗೆ. ಸಫಾರಿ ವಾರ್ಡ್ ಬಂದಿದ್ದ ತಕ್ಷಣವೇ ಇನ್ಫಾರ್ಮೇಷನ್ ಬಂತು ಅಲ್ಲಿ ಭೂಕಂಪ ಆಗಿದೆ ಅಂತ ಹೇಳಿ. ಅಲ್ಲಿ ಏನು ಅನಾಹುತ ಆಗಿದೆ ಅಂತ ಇನ್ನೂ ಸರಿಯಾಗಿ ಹೇಳ್ತಾ ಇಲ್ಲ. ಬಿಲ್ಡಿಂಗ್ಗಳಿದೆ, ಡೆಮೊಲಿಷ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ಬೇರೆ ಏನು ವಿಚಾರ ಹೇಳ್ತಾ ಇಲ್ಲ ಅಲ್ಲಿ. ಸೊ ಯಾರಿಗೇನು ತೊಂದರೆ ಆಗಿಲ್ಲ. ಸೊ ನಾವು ಬೆಂಗಳೂರಿಂದ ಒಂದು 22 ಜನ ಬ್ಯಾಂಕಾಕ್ ಬಂದಿದ್ವಿ ಫ್ರೆಂಡ್ಸ್. ನಾವು ಕರ್ನಾಟಕದಿಂದ ನಾವು ಕನಿಷ್ಠ 42 ಜನ ಬಂದಿದ್ದೆವು. ಹಾಗೆ ಇನ್ನಿತರ ರಾಜ್ಯಗಳಿಂದ ಸೇರಿ ಒಂದು 600 ಜನ ನಾವು ಇಲ್ಲಿದ್ದೆವು. ಇಲ್ಲಿ ನಾವು ಬ್ಯಾಂಕಾಕಲ್ಲಿ ಅನಂತಾರ ಮತ್ತು ಅವನಿ ಪ್ಲಸ್ ಅಂತ 2 ಸ್ಟಾರ್ ಹೋಟೆಲ್ ಇದೆ. ಇದರಲ್ಲಿ ಸ್ಟೇ ಮಾಡಿದೆವು. ಈ ಒಂದು ಪ್ರಬಲ ಭೂಕಂಪಿಗೆ ಅವನಿ ಹೋಟೆಲ್ ಏನಿದೆಯಲ್ಲ ಅದು ಮೇಲ್ಗಡೆ ಅಂದರೆ 26th 25th ಫ್ಲೋರಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಹಿಂಗೆ ಅದಕ್ಕೋಸ್ಕರ ಆ ಕಡೆಯಿಂದ ರೂಮ್ ಇಲ್ಲೇ ಇದ್ದವ್ರನ್ನೆಲ್ಲ ಈ ಕಡೆ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೆಲವರಿಗೆ ರೂಮ್ ಸಿಕ್ಕಿಲ್ಲ ಮತ್ತು ಆ ಪ್ರೊಸೆಸ್ ನಡೆದಿದೆ ಇವಾಗ. ನಾವು ಚಾಚಾನ್ಸೋವಾ ಪ್ರಾವಿನ್ಸಿಂದ ಬರ್ತಾ ಇರೋದು. ಅಲ್ಲಿ ಆಸ್ಲೇಷನ್ ಇತ್ತು ಸ್ವಲ್ಪ ಆಫೀಸಲ್ಲಿ. ನಾನು ಅಲ್ಲಿ ಕೆಲಸ ಮಾಡೋದು. ಆಸ್ಲೇಷನ್ ಸ್ವಲ್ಪ ಇತ್ತು, ಅಷ್ಟು ಮ್ಯಾಗ್ನಿಟ್ಯೂಡ್ ಏನು ಜಾಸ್ತಿ ಇಲ್ಲ. ಬಟ್ ಇಲ್ಲಿ ನಾನು ಅಲ್ಲಿ ಇರೋವಾಗಲೇ ಎಲ್ಲರೂ ಕಾಲ್ ಮಾಡಿ ಏನು ಫುಲ್ಲು ಡ್ಯಾಮೇಜ್ ಆಗಿದೆ ಅಂದರೆ ಅದು ಇದು ಅಂತ ಕೇಳಿದ್ರು. ಬಟ್ ಅಷ್ಟೇನು ಆಗಿಲ್ಲ. ಎಲ್ಲಿ ಆಗಿರೋದು ಎಲ್ಲಿ ಸರ್ ಅಲ್ಲಿ ಸಿಚುವೇಶನ್? ಮಿಯಾನ್ಮಾರ್ ಅಂದರೆ ನಿಮಗೆ ಚಿಂಗ್ಮೈ ಅಂತ ಒಂದು ಪ್ರೊವಿನ್ಸ್ ಇದೆ ಬ್ಯಾಂಕಾಕ್, ಇದು ಥಾಯ್ಲ್ಯಾಂಡಿಗೆ. ಅದು ಹತ್ರ ಬರುತ್ತೆ. ಬ್ಯಾಂಕಾಕ್ ಅಷ್ಟು ಹತ್ರ ಬರಲ್ಲ. ಇಲ್ಲ, ಡ್ಯಾಮೇಜಸ್ ಸ್ವಲ್ಪ ಇದೆ. ಒಂದು ಚಟುಚಕ್ ಮಾರ್ಕೆಟ್ ಅಂತ ಒಂದಿದೆ, ಅಲ್ಲೊಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ ಅಂದರು. ಅಷ್ಟೇನು ಜಾಸ್ತಿ ಏನೂ ಇಲ್ಲ.